ಕರಾವಳಿಯಲ್ಲಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಮುಂದುವರೆದಿದೆ. ಅಬ್ದುಲ್ ರಹಮಾನ್ ಕೊಲೆ ಬಳಿಕ ಮಂಗಳೂರಿನಲ್ಲಿ ಖಾಕಿ ಕಟ್ಟೆಚ್ಚರ ಹೆಚ್ಚಾಗಿದೆ. ನಿಷೇಧಾಜ್ಞೆ ಕೂಡ ಮುಂದುವರೆದಿದ್ದು 15 ಮಂದಿ ಮೇಲೆ ಪೊಲೀಸರು ಕೇಸ್ ದಾಖಲಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆ ಕುರಿತ ಒಂದು ವರದಿ ಎಲ್ಲಿದೆ? ಕರಾವಳಿಯಲ್ಲಿ ಮತ್ತೆ ಹರಿದ ನೆತ್ತರು. ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರದ ಕೊಲೆನ? ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಗೆ ತಿಂಗಳು ಕಳೆಯುವ ಮೊದಲೇ ಮುಸ್ಲಿಂ ಯುವಕನೋರ್ವನ ಬರ್ಬರ ಹತ್ಯೆ ನಡೆದಿದೆ. ಮೊನ್ನೆ ಸಂಜೆ 3:30 ಸುಮಾರಿಗೆ ಬಂಟ್ವಾಳದ ಕೊರಿಯಾಳ ಸಮೀಪದ ಹಿರಾಕೋಡಿ ಎಂಬಲ್ಲಿ ಕೊತ್ತಳ ಮಜ್ಜಲ್ ನಿವಾಸಿ 35 ವರ್ಷದ ಅಬ್ದುಲ್ ರಹೀಂನನ್ನ ಬರ್ಬರವಾಗಿ ಕಡಿದು ಹತ್ಯೆ ಮಾಡಲಾಗಿದೆ. ಪಿಕಪ್ ವಾಹನ ಹೊಂದಿರೋ ಅಬ್ದುಲ್ ರಹೀಂನನ್ನು ಮರಳು ಬೇಕೆಂದು ದುಷ್ಕರ್ಮಿಗಳು ಕುರಿಯಾಳದ ಹಿರಾಕೋಡಿಗೆ ಕರೆಸಿಕೊಂಡಿದ್ದಾರೆ. ಮರಳು ಅನ್ಲೋಡ್ ಮಾಡಿದ ಕೆಲವೇ ಕ್ಷಣದಲ್ಲಿ ಹೊಂಚು ಹಾಕಿ ಕುಳಿತಿದ್ದ ದುಷ್ಕರ್ಮಿಗಳು ಏಕಾಏಕಿ ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಬಳಿಕ ತಡರಾತ್ರಿ ದೇರಳಕಟ್ಟೆಯ ಏನಾಪೋಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿದೆ. ಮುಂಜಾನೆ ಕೊತ್ತರ್ನ ಮದನಿ ನಗರದಲ್ಲಿರುವ ಮಸೀದಿಗೆ ರಹೀಂ ಶವ ತರಲಾಗಿದ್ದು, ಬಳಿಕ ಪೊಳಲಿ ಸಮೀಪದ ಕೊಳತಮಜಲುಗೆ ಶವಯಾತ್ರೆ ನಡೆಸಿದ್ರು. 5 ಆಂಬ್ಯುಲೆನ್ಸ್ನಲ್ಲಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ರಹೀಂ ಶವಯಾತ್ರೆ ಮಾಡಲಾಗಿದೆ. ಈ ಶವಯಾತ್ರೆಯಲ್ಲಿ ಸಾವಿರಾರು ಜನ ಭಾಗವಹಿಸಿದ್ದಾರೆ. ಬಳಿಕ ಕೊತ್ತಲ ಮಜ್ಜಲಿನ ಮಸೀದಿಯಲ್ಲಿ ದಫನ್ ಮಾಡಲಾಗಿದೆ. ಇನ್ನು ಹತ್ಯೆಗೆ ಸಂಬಂಧಿಸಿದಂತೆ 15 ಜನರ ಮೇಲೆ ಎಫ್ಐಆರ್ ದಾಖಲಾಗಿದ್ದು 5 ತಂಡಗಳನ್ನು ರಚಿಸಿ ಹಂತಕರನ್ನ ಬಂಧಿಸಲು ಪೊಲೀಸರು ಬಲೆ ಬೀಸಿದ್ದಾರೆ. ಈಗಾಗಲೇ ಶಂಕಿತ ಇಬ್ಬರನ್ನ ಬಂಧಿಸಿದ್ದು ವಿಚಾರಣೆಗೆ ಒಳಪಡಿಸಲಾಗಿದೆ. ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಬಂಟ್ವಾಳ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ಆರಂಭಿಸಲಾಗಿದೆ. ಮಧ್ಯವಯಸ್ಸಿನ 35 ವರ್ಷ. ಅವನು ಮತ್ತೆ ಆತನ ಸ್ನೇಹಿತ ಒಂದು ಕಡೆ ಒಂದು ಮರಳನ್ನ ಡಂಪ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರೋ ದುಷ್ಕರ್ಮಿಗಳು ಅವರಿಬ್ಬರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಏನು ಈಗ ಮೃತ ಆಗಿದ್ದಾನೆ ಅಂತ ವ್ಯಕ್ತಿ ಮಾಹಿತಿ ಬರ್ತಾ ಇದೆ. ಅವನಿಗೆ ಸ್ವಲ್ಪ ಇಂಜುರೀಸ್ ಜಾಸ್ತಿ ಆಗಿದೆ ಮತ್ತು ಆತನ ಜೊತೆ ಇನ್ನೊಬ್ಬ ಸ್ನೇಹಿತ ಇರ್ತಾನೆ, ಅವನಿಗೂ ಕೂಡ ಸ್ವಲ್ಪ ಏಟಾಗಿ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಈಗ ಇಂಜೂರ್ ಆಗಿರುವಂಥ ವ್ಯಕ್ತಿ ಹೈಲ್ಯಾಂಡ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಮತ್ತು ಈಗ ಏನು ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ಹೇಳ್ತಾರೆ. ಅವನ್ನ ಇಮಿಡಿಯೇಟ್ ಆಗಿ ಆ್ಯಂಬುಲೆನ್ಸಲ್ಲಿ ಅಲ್ಲಿಂದ ಶಿಫ್ಟ್ ಮಾಡಿ ಆಸ್ಪತ್ರೆಗೆ ಕರ್ಕೊಂಡ್ಬರುವಾಗ ಮಾರ್ಗ ಮಧ್ಯೆ ಪ್ರಾಣ ಹೋಗಿದೆ ಅನ್ನೋ ಮಾಹಿತಿ ನಮ್ಗೆ ಲಭ್ಯ ಆಗಿದೆ. ಈ ಸಂಬಂಧ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ತನಿಖೆ. ಮದುವೆಯಾಗಿ 2 ಮಕ್ಕಳು ಇರೋ ರಹೀಂ ಯಾವುದೇ ಕೃತ್ಯಗಳಲ್ಲೂ ಭಾಗಿಯಾಗಿಲ್ಲ, ಯಾವುದೇ ಸಂಘಟನೆಗಳಲ್ಲೂ ಗುರುತಿಸಿಕೊಂಡಿಲ್ಲ. ಅಮಾಯಕನಾಗಿರೋ ವ್ಯಕ್ತಿಯನ್ನ ಹತ್ಯೆ ಮಾಡಲಾಗಿದೆ. ಯಾರು ಈ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಎಂದು ರಹೀಂ ತಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಒಟ್ನಲ್ಲಿ ಕರಾವಳಿಯಲ್ಲಿ ದ್ವೇಷದ ಹತ್ಯೆಗಳು ಮತ್ತೆ ಮತ್ತೆ ಮುಂದುವರಿಯುತ್ತಿದ್ದು, ರಾಜಕೀಯ ಮುಖಂಡರ ಹೇಳಿಕೆ ಭರವಸೆ ಮಾತಿಗಷ್ಟೇ ಸೀಮಿತವಾಗಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಆದಿತ್ಯ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.